ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಕಸದ ರಾಶಿ ಯಾವ ರೀತಿಯಾಗಿ ಇದೆ, ಅದು ಡೆಂಗ್ಯೂಗೆ ಯಾವ ರೀತಿಯಾಗಿ ಕಾರಣ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಭುವನೇಶ್ವರಿ ನಗರದಲ್ಲೂ ಕೂಡ ಎಲ್ಲೆಂದರಲ್ಲಿ ಕಸ ಬಿದ್ದು ಗಲೀಜು ಆಗಿರೋದು. ಥಣಿಸಂದ್ರದ ಭುವನೇಶ್ವರಿ ನಗರದಲ್ಲಿ ನೈರ್ಮಲ್ಯದ ಸಾಮ್ರಾಜ್ಯ ಆಗಬೇಕಾಗಿತ್ತು, ಆದರೆ ಅದು ಕಸದ ಸಾಮ್ರಾಜ್ಯ ಆಗಿದೆ. ಎಲ್ಲೆಂದರಲ್ಲಿ ರಾಶಿ ರಾಶಿ ಕಸ ಕಂಡು ಬರ್ತಾ ಇದೆ. ಬರೀ ಸೊಳ್ಳೆಗಳ ಕಾಟವೇ ಅಲ್ಲಿ ಕಂಡು ಬರ್ತಾ ಇರೋದು. ರಾಶಿ ರಾಶಿ ಕಸ ಬಿದ್ದಿದ್ರು ಕೂಡ ಯಾರು ಕೂಡ ಅಲ್ಲಿ ನೋಡೋರೇ ಇಲ್ಲ, ತಿರುಗಿಯೂ ಕೂಡ ನೋಡದಂಥ ಪರಿಸ್ಥಿತಿ ಇದೆ. ವಿಸ್ತಾರ ರಿಯಾಲಿಟಿ ಚೆಕ್ನಲ್ಲಿ ಅವ್ಯವಸ್ಥೆ ಬಟಾ ಬಯಲಾಗಿದೆ. ಈ ಬಗ್ಗೆ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಲ್ಲಿ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಗರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೇವಲ ಪಾಲಿಕೆಯ ಕೆಲಸ ಮಾತ್ರ ಅಲ್ಲ, ಬದಲಾಗಿ ಜನಸಾಮಾನ್ಯರ ಕರ್ತವ್ಯ ಕೂಡ ಇದೆ ಅನ್ನೋದನ್ನ ಮತ್ತೊಮ್ಮೆ ನಾವು ತೋರಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೇವೆ. ನಾನು ನನ್ನ ಕ್ಯಾಮರಾಮನ್ ನಾಗೇಶ್ ಜೊತೆ ಈ ಸದ್ಯ ನಗರದ ಭುವನೇಶ್ವರಿ ನಗರ ಅಂದ್ರೆ ಕೃಷ್ಣ ಬೈರೇಗೌಡರ ಕ್ಷೇತ್ರ, ಅದರ ಒಳಗಡೆ ಇರುವಂತ ಭುವನೇಶ್ವರಿ ನಗರದ ದಾಸರಳ್ಳಿ ಮುಖ್ಯ ರಸ್ತೆಯಲ್ಲಿದ್ದೇವೆ. ಮೊದಲನೇದಾಗಿ ಒಂದು ಬೋರ್ಡ್ ಅನ್ನ ತೋರಿಸ್ಬೇಕು. ಬಿಬಿಎಂಪಿ ವಾರ್ಡ್ ನಂಬರ್ 6 ಥಣಿಸಂದ್ರ 6ನೇ ಎ ಅಡ್ಡ ರಸ್ತೆ ಭುವನೇಶ್ವರಿ ನಗರ. ಕೆಳಗಡೆ ಕೃಷ್ಣ ಬೈರೇಗೌಡರ ಹೆಸರು ಮಾಸ್ ಹೋಗಿದೆ. ಸದ್ಯದ ಮಟ್ಟಿಗೆ ಅದರ ಚಿತ್ರಣವನ್ನ ತೋರಿಸ್ತಾ ಇದೀವಿ. ಯಾಕೆ ಈ ಒಂದು ರಸ್ತೆಯನ್ನ ತೋರಿಸ್ತಾ ಇರೋದು ಅಂದ್ರೆ, ಈ ರಸ್ತೆಯ ಆರಂಭದಲ್ಲಿ ಇರುವಂತ 2 ಖಾಲಿ ಸೈಟ್ಗಳನ್ನ ಜನರು ಕಸದ ಲಾಟ್ ಆಗಿ ಪರಿವರ್ತನೆ ಮಾಡ್ಕೊಂಡಿರುವಂಥದ್ದು, ಕಸದ ಡಂಪಿಂಗ್ ಯಾರ್ಡ್ ಆಗಿ ಮಾಡ್ಕೊಂಡಿರುವಂಥದ್ದು. ಇಂತಹ ಯಾರ್ಡ್ಗಳಲ್ಲಿ ಉತ್ಪತ್ತಿಯಾಗುವಂತಹ ಸೊಳ್ಳೆಗಳು, ನೊಣಗಳು, ಅದರ ಜೊತೆಗೆ ದುರ್ನಾತ, ಎಲ್ಲ ಕಾರಣಗಳಿಂದ ಸ್ಥಳೀಯರಿಗೆ ಡೆಂಗ್ಯೂ ಹೆಚ್ಚಳವಾಗುವಂತ ಸಾಧ್ಯತೆಗಳೇ ಸದ್ಯದ ಮಟ್ಟಿಗೆ ಹೆಚ್ಚಾಗಿ ಕಂಡು ಬರ್ತಿರುವಂಥದ್ದು. ಇದು ಒಂದು ಕಡೆಯ ಭಾಗವಾದ್ರೆ, ಇದೇ ರಸ್ತೆಯ ಮತ್ತೊಂದು ಭಾಗದಲ್ಲಿ ಮತ್ತೊಂದು ಡಂಪಿಂಗ್ ಯಾರ್ಡ್ ಅನ್ನ ಸ್ಥಳೀಯರು ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಒಂದು ಗೋಡೆಯನ್ನ ನಿರ್ಮಿಸಲಾಗಿದೆ. ಖಾಲಿ ಸೈಟ್ ನಲ್ಲಿ ಒಂದು ಗೋಡೆಯನ್ನ ನಿರ್ಮಾಣ ಮಾಡಲಾಗಿದ್ರು ಕೂಡ ಹಂತ ಹಂತವಾಗಿ ಅದನ್ನು ಒಡೆದು ಹಾಕಿ ಒಳಗಡೆ ಕಸವನ್ನು ತುಂಬುವಂತ ಯತ್ನವನ್ನ ಸ್ಥಳೀಯರು ಮಾಡಿರುವಂಥದ್ದು. ಇದರ ಜೊತೆಗೆ ಈ ಒಂದು ಜಾಗವನ್ನ ಗಮನಿಸಿರೋ ಸ್ಥಳೀಯ ಪಾಲಿಕೆಯ ಅಧಿಕಾರಿಗಳಾದ್ರೂ ಇದನ್ನ ಸರಿಪಡಿಸುವ ಯತ್ನದಲ್ಲಿ ಮುಳುಗಬೇಕಾಗಿತ್ತು. ಆದ್ರೆ ಅವರು ಕೂಡ ತಮ್ಮ ಪ್ರಯತ್ನವನ್ನ ಕೈ ಚೆಲ್ಲಿ ಕೂತಿರೋದು ಈಗ ಕಂಡು ಬರ್ತಿರುವಂಥದ್ದು. ಕ್ಯಾಮರಾ ಕಣ್ಣಿಗೆ ಕಾಣಿಸುವಂತೆಯೇ ಇಲ್ಲಿ ನೂರಾರು ಸೊಳ್ಳೆಗಳಿರ್ಬೋದು ಅಥವಾ ಸಣ್ಣ ಸಣ್ಣ ಹುಳುಗಳು ಹಾರಾಡ್ತಿರೋವಂಥದ್ದು. ಆದ್ರೆ ಇದನ್ನ ಸರಿಪಡಿಸೋದಕ್ಕೆ ಯಾರು ಕೂಡ ಮುಂದಾಗ್ತಿಲ್ಲ ಅನ್ನೋದು ವಿಪರ್ಯಾಸ ಆಗಿರುವಂಥದ್ದು. ಇದೇ ರೀತಿ ಬಿಟ್ರೆ ನಗರದಲ್ಲಿ ಖಂಡಿತವಾಗಿಯೂ ಡೆಂಗ್ಯೂ ಹೆಚ್ಚಳವಾಗುವಂತ ಅಷ್ಟು ಸಾಧ್ಯತೆ ಅನ್ನೋದಕ್ಕಿಂತ ಖಂಡಿತವಾಗಿ ಡೆಂಗ್ಯೂ ಪ್ರಮಾಣ ಹೆಚ್ಚಳ ಆಗುವಂತ ನಿರೀಕ್ಷೆಯನ್ನ ನಾವು ನೋಡಬಹುದು. ಸ್ಥಳೀಯ ಆರೋಗ್ಯಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸುತ್ತಮುತ್ತಲಿನ ಜನರು ಏನ್ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಬಿಬಿಎಂಪಿಯ ಸಿಬ್ಬಂದಿ ಇಲ್ಲಿ ಕಸವನ್ನ ಕ್ಲೀನ್ ಮಾಡೋದಕ್ಕೆ ಬರೋರು ಏನ್ ಮಾಡ್ತಾರೆ, ಇಂತಹ ಅನೇಕ ಪ್ರಶ್ನೆಗಳು ಮೂಡೋದಂತೂ ಗ್ಯಾರಂಟಿ. ಆದ್ರೆ ಇಲ್ಲಿ ಕೇವಲ ಬಿಬಿಎಂಪಿಯ ಒಬ್ಬರ ಕೆಲಸವಲ್ಲ, ಬದಲಾಗಿ ಇಲ್ಲಿನ ಸ್ಥಳೀಯರು ಕೂಡ ಈ ಒಂದು ಕಸವನ್ನ ಕ್ಲಿಯರ್ ಮಾಡೋದಕ್ಕೆ ಸಹಾಯ ಹಸ್ತವನ್ನ ಚಾಚಬೇಕಾಗುತ್ತೆ. ಕೇವಲ ಈ ಒಂದು ಕ್ಷೇತ್ರದಲ್ಲಿ ಮಾತ್ರವಂತಲ್ಲ, ನಗರದ ಅನೇಕ ಭಾಗದಲ್ಲಿ ಈ ರೀತಿಯಾದಂತಹ ಬ್ಲಾಕ್ ಸ್ಪಾಟ್ ಗಳನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಕೂಡಲೇ ವಿಮುಕ್ತಿಯನ್ನ ನೀಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಗರ ಕೋವಿಡ್ ಸಂದರ್ಭದಲ್ಲಿ ಕಂಡಂತ ಸಾವಿನ ತೀರ್ಗಳನ್ನ ಮತ್ತೊಮ್ಮೆ ಡೆಂಗ್ಯೂ ವಿಚಾರದಿಂದ ಕಾಣಬೇಕಾಗುವಂತ ಮುನ್ಸೂಚನೆಯನ್ನ ಆರೋಗ್ಯ ಇಲಾಖೆ ನೀಡಿದ್ದು, ಅದನ್ನ ಯಾರು ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಅಭಿಷೇಕ್ ಬಿಬಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.